ರಾಸಲೀಲೆಯ ನಿಜವಾದ ಅರ್ಥ ಏನು? ಲಾಸ್ಯ ತಾಂಡವ. ಇದರಲ್ಲಿ ಲಾಸ್ಯ ಪಾರ್ವತಿ ದೇವಿಯಿಂದ ಬಂದ್ರೆ ತಾಂಡವ ಶಿವನಿಂದ ಬರುತ್ತೆ. ಈ ಎರಡೂ ಶಕ್ತಿಗಳು ಒಗ್ಗೂಡಿ ಪೂರ್ಣತೆಯನ್ನ ಪಡೆಯುತ್ತೆ, ಅಂದ್ರೆ ಅರ್ಧನಾರೀಶ್ವರರ ರೂಪದಲ್ಲಿ. ಇನ್ನು ರಾಸಲೀಲೆಯಲ್ಲಿ ಕೃಷ್ಣನ ಲೀಲೆಗೆ ಅಂದ್ರೆ ಕೊಳಲಿನ ನಾದಕ್ಕೆ ರಾಸ್ ಅಂದ್ರೆ ಆನಂದದ ಕೊಡುಗೆ ನೀಡುವವಳೇ ರಾಧಾ. ರಾಸವಿಲ್ಲದೆ ಅಂದ್ರೆ ಆನಂದ ಇಲ್ಲದೆ ಲೀಲೆ ಎಂದಿಗೂ ಆನಂದದಾಯಕವಾಗುವುದಿಲ್ಲ. ಇಲ್ಲಿ ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿ ಒಗ್ಗೂಡಿ ಪೂರ್ಣತೆಯನ್ನ ಪಡೆಯುತ್ತೆ. ಇನ್ನು ಇವರನ್ನ ಸುತ್ತುತ್ತಿರೋ ಪ್ರತಿಯೊಬ್ಬ ಗೋಪಿಯರು ಒಂದೊಂದು ಜೀವಾತ್ಮ, ಅಂದ್ರೆ ಇಂಡಿವಿಜುವಲ್ ಸೌಲ್ ಅಥವಾ ಒಂದು ಫಿಸಿಕಲ್ ಬಾಡಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಈ ಜೀವಾತ್ಮಗಳಿಗಿರುವ ಒಂದೇ ಒಂದು ಗುರಿ ಅಂದ್ರೆ ಅದು ಪರಮಾತ್ಮನ ಒಂದು ಅಂಶ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಪರಮಾತ್ಮ ಅಂದ್ರೆ ಕೇವಲ ಪುರುಷ ಶಕ್ತಿ ಅಥವಾ ಸ್ತ್ರೀ ಶಕ್ತಿ ಅಲ್ಲ, ಈ ಎರಡೂ ಶಕ್ತಿಗಳು ಒಟ್ಟಿಗೆ ಸೇರಿದರಷ್ಟೇ ಪರಮಾತ್ಮ.